ಇವತ್ತು ನಾನು ನಿಮ್ಮ ಮುಂದೆ ಒಂದು ನೋವಿನ ಸುದ್ದಿ ಹಾಗೂ ಒಂದು ಗಂಭೀರವಾದ ಸುದ್ದಿ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸುದ್ದಿ ಏನೆಂದರೆ, ಲೋಕನಾಯಕ ಮಾಜಿ ಸಚಿವರಾದ ಭೀಮಣ್ಣ ಖಂಡ್ರೆ ಅವರು ಏನು ಹಲವು ದಿನಗಳಿಂದ, ಸುಮಾರು 15 ದಿನಗಳಿಂದ ಬೀದರ್ ನಗರದಲ್ಲಿರುವ ಗುದ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಈ ಒಂದು ಚಿಕಿತ್ಸೆ ಪಡೆಯುತ್ತಿದ್ದ ಸಮಯದಲ್ಲಿ ಅವರು ಕೆಲವು 3 ದಿನಗಳಿಂದ ಒಂದು ಚಿಕಿತ್ಸೆಗೆ ಸ್ಪಂದಿಸಿ ಒಂದು ಒಳ್ಳೆಯ ರೀತಿ ಸ್ಪಂದನೆ ಕೊಟ್ಟಿದ್ದರು. ಆದರೆ 3-4 ದಿನಗಳ ಕೆಳಗಡೆ ಅವರು ಮನೆಗೆ ತಂದು ಅಲ್ಲೇ ವೈದ್ಯರ ತಂಡದಿಂದ ಒಂದು ವೈದ್ಯರ ನಿಗಾದಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿತ್ತು. ಆದರೆ ಇವತ್ತು ರಾತ್ರಿ ಏನಪ್ಪ ಅಂದರೆ ಸಚಿವ ಈಶ್ವರ್ ಖಂಡ್ರೆ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ತಿಳಿಸಿರುತ್ತಾರೆ, ನಮ್ಮ ತಂದೆಯವರಾದ ಭೀಮಣ್ಣ ಖಂಡ್ರೆ ಅವರು ಇಂದು ರಾತ್ರಿ 11 ಗಂಟೆಗೆ ವಿಧಿವಿಷಯರಾಗಿದ್ದಾರೆ ಎಂದು ಅವರು ತಿಳಿಸಿರುತ್ತಾರೆ. ಈ ಒಂದು ಸುದ್ದಿ ತಿಳಿದು ಇಡೀ ಬೀದರ್ ಜಿಲ್ಲೆ ಆಗಲಿ, ಕರ್ನಾಟಕ ಆಗಲಿ ಏನಪ್ಪ ಅಂದರು ಹಾಗೂ ಬಾಲ್ಕಿ ಜನತೆ ಏನಪ್ಪ ಅಂದರು ತುಂಬ ನೋವಿನ ಸಂಗತದಲ್ಲಿ ಇದ್ದಾರೆ. ಇಡೀ ಈ ಒಂದು ಖಂಡ್ರೆ ಕುಟುಂಬ ಹಲವು ಅಭಿವೃದ್ಧಿಗಳ ಕೆಲಸ ಮಾಡ್ತಾ ಬಂದಿದ್ದಾರೆ. ಭೀಮಣ್ಣ ಖಂಡ್ರೆ ಅವರಾಗಲಿ, ಸಾಗರ್ ಖಂಡ್ರೆ ಅವರಾಗಲಿ ಹಾಗೂ ಈಶ್ವರ್ ಖಂಡ್ರೆ ಅವರಾಗಲಿ ಅವರು ಅಭಿವೃದ್ಧಿಗಳ ಕೆಲಸಗಳು ಮಾಡ್ತಾ ಬಂದಿದ್ದಾರೆ. ಆ ಒಂದು ಅಭಿವೃದ್ಧಿಗಳ ಕೆಲಸಕ್ಕೆ ಮೆಚ್ಚಿ ಅನೇಕ ಸಾರ್ವಜನಿಕರಾಗಲಿ ಹಾಗೂ ಎಲ್ಲ ಒಂದು ವರ್ಗದ ಜನರು ಈ ಒಂದು ಖಂಡ್ರೆ ಕುಟುಂಬಕ್ಕೆ ಬಹಳ ಪ್ರೀತಿ ತೋರಿಸ್ತಾ ಇದ್ದರು. ಆದರೆ ಇಂಥ ಒಂದು ಖಂಡ್ರೆ ಕುಟುಂಬದಲ್ಲಿ ಭೀಮಣ್ಣ ಖಂಡ್ರೆ ಅವರು ಇವತ್ತು ವಿಧಿವಿಷಯರಾಗಿದ್ದಾರೆ ಅಂದರೆ ಇಡೀ ಜಿಲ್ಲೆಗೆ ಒಂದು ನೋವಿನ ಸಂಗತಿ ಉಂಟಾಗಿದೆ. ಈ ಒಂದು ಮಾಹಿತಿ ನಮ್ಮ ಬೀದರ್ ಜಿಲ್ಲೆಯ ಸಂಸದರಾದ ಸಾಗರ್ ಖಂಡ್ರೆ ಅವರು ಕೂಡ ಈ ಒಂದು ಮಾಹಿತಿ ತಿಳಿಸಿರುತ್ತಾರೆ. ಹಾಗೂ ಬಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗ ಪಟ್ಟದೇವರು ಕೂಡ ಮಾಧ್ಯಮದೊಂದಿಗೆ ಮಾತನಾಡಿ ಭೀಮಣ್ಣ ಖಂಡ್ರೆ ಅವರು ವಿಧಿವಿಷಯರಾಗಿದ್ದಾರೆ ಎಂದು ಈ ಒಂದು ಮಾಹಿತಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ನೋಡಬೇಕು, ತಾವು ಅವರ ಮನೆ ಹತ್ತಿರ ನಾಳೆ ನಡೆಯುವ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ನಡೀತಾ ಇದೆ. ಈಗಾಗಲೇ ತಾವು ನೋಡ್ಬೋದು ಯಾವ ರೀತಿ ಇಲ್ಲಿ ಒಂದು ನಾಳೆ ನಡೆಯುವಂಥ ಸಕಲ ಅಂತಿಮ ದರ್ಶನ ಕಾರ್ಯಕ್ರಮಕ್ಕೆ ಹಲವು ಕರ್ನಾಟಕ ರಾಜ್ಯದ ಶಾಸಕರಾಗಲಿ, ಸಚಿವರಾಗಲಿ ಹಾಗೂ ಇನ್ನು ಎಲ್ಲ ಪಕ್ಷದ ಶಾಸಕರು, ಸಚಿವರು ಇಲ್ಲಿ ಈ ಒಂದು ನಾಳೆ ಅಂತಿಮ ದರ್ಶನಕ್ಕೆ, ಭೀಮಣ್ಣ ಖಂಡ್ರೆ ಅವರ ಅಂತಿಮ ದರ್ಶನಕ್ಕೆ ಬರುವ ಎಲ್ಲ ಸಿದ್ಧತೆಗಳು ಇದ್ದಾವೆ. ಹಾಗೂ CM ಸಿದ್ದರಾಮಯ್ಯ ಕೂಡ ಈ ಒಂದು